ಸ್ನೇಹಿತರೆ ನಮಸ್ಕಾರ. ಈ ಬೇಸಿಕ್ ಪೈಥಾನಿನ ಸೆಷನ್ 8ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೋದ ಸೆಷನಲ್ಲಿ ನಾವು ಆಪರೇಟರ್ಸ್ ಅಂದರೆ ಏನು, ಎಕ್ಸ್ಪ್ರೆಷನ್ಸ್ ಅಂದರೆ ಏನು ಅಂತ ನಾವು ತಿಳ್ಕೊಂಡ್ವಿ. ಹಾಗೂ ಈ ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ಗೂ ಮತ್ತು ಪೈಥಾನ್ ಎಕ್ಸ್ಪ್ರೆಷನ್ಸ್ಗೂ ಯಾವ ರೀತಿ ಹೋಲಿಕೆ ಇದೆ ಅಂತ ಕೂಡ ನಾವು ತಿಳ್ಕೊಂಡ್ರಿ. ನಾನು ಈ ಸೆಷನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಸೆಷನ್ ಆಬ್ಜೆಕ್ಟಿವ್ಸ್ನ ಮೊದಲು ಹಾಕ್ಬಿಡ್ತೀನಿ. ಆ ಸೆಷನ್ ಆಬ್ಜೆಕ್ಟಿವ್ಸ್ನ ನೋಡಿಬಿಡೋಣ ಬನ್ನಿ. ಮೊದಲನೇದಾಗಿ ನಾವು ಈ ಟಾಸ್ಕ್ನ ರಿವ್ಯೂ ಮಾಡೋಣ. ಸೆಷನ್ 6ಅಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದೆ, ಆ ಟಾಸ್ಕನ್ನು ನಾವು ರಿವ್ಯೂ ಮಾಡೋಣ ಈ ಸೆಷನ್ನಲ್ಲಿ. ಆ ಟಾಸ್ಕ್ ರಿವ್ಯೂ ಮಾಡಿದ್ಮೇಲೆ ನಾವು ಈ ಎಕ್ಸ್ಪ್ರೆಷನ್ಸ್ನ ಯಾವ ರೀತಿ ನಾವು ಪೈಥಾನಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅನ್ನೋದು ಕೂಡ ನೋಡೋಣ. ಆಮೇಲೆ ಎಂಡ್ ಆಫ್ ದಿ ಸೆಷನ್ನಲ್ಲಿ ಈ ಪರ್ಟಿಕ್ಯುಲರ್ ಸೆಷನ್ ಮೇಲೆ ಸಂಬಂಧಪಟ್ಟಂತಹ ಒಂದು ಟಾಸ್ಕನ್ನು ಕೂಡ ನಾನು ನಿಮಗೆ ಕೊಡ್ತೀನಿ. ಸೊ ಮೊದಲನೇದಾಗಿ ಈ ಸೆಷನ್ 6ನ ಟಾಸ್ಕ್ನ ಯಾವ ರೀತಿ ನಾವು ಎಕ್ಸಿಕ್ಯೂಟ್ ಮಾಡೋದು ಅಂತ ನೋಡೋಣ. ಆ ಟಾಸ್ಕ್ ಬಗ್ಗೆ ಸ್ವಲ್ಪ ರಿಫ್ರೆಶ್ ಮಾಡ್ತೀನಿ. ಇದು ಒಂದು ಟಾಸ್ಕ್ ಆಗಿತ್ತು. ಒಂದು ಸ್ಟೂಡೆಂಟ್ದು ನಾವು ರೋಲ್ ನಂಬರು ಮತ್ತು ಅವನ ಹೆಸರು ಮತ್ತು ಅವನು ಸ್ಕೋರ್ ಮಾಡಿರುವಂತಹ 4 ಸಬ್ಜೆಕ್ಟ್ಸಲ್ಲಿ ಅವನು ಯಾವ ಮಾರ್ಕ್ಸ್ ತೆಗೆದಿಯಾನೆ ಅದನ್ನು ನಾವು ಪ್ರಿಂಟ್ ಮಾಡಬೇಕಿತ್ತು. ಕೆಳಗಡೆ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದೀನಿ, ಆ ಫಾರ್ಮ್ಯಾಟ್ ಪ್ರಕಾರ ನಾವು ಅದನ್ನು ಪ್ರಿಂಟ್ ಮಾಡಬೇಕಿತ್ತು. ಇದನ್ನು ಹೆಂಗೆ ಪ್ರಿಂಟ್ ಮಾಡಬೇಕು ಅನ್ನೋದನ್ನು ನಾನಿವಾಗ ಪೈಚಾರ್ಮಲ್ಲಿ ತೋರಿಸ್ತೀನಿ ನಿಮಗೆ. ಬನ್ನಿ ಪೈಚಾರ್ಮ್ಗೆ ಹೋಗೋಣ ಇವಾಗ. ಈಗ ನೋಡಿ, ನಾನು ಈ ಪ್ರೋಗ್ರಾಮ್ನ ಲೋಡ್ ಮಾಡಿದ್ದೀನಿ. ಇಲ್ಲಿ ರೋಲ್ ನಂಬರ್ = 15 ಅಂದರೆ ರೋಲ್ ನಂಬರ್ ಅನ್ನೋ ಒಂದು ವೇರಿಯಬಲ್ನ ಡಿಫೈನ್ ಮಾಡಿದ್ದೀನಿ. ಅದಕ್ಕೆ 15 ಅನ್ನೋ ವ್ಯಾಲ್ಯೂನ ಅಸೈನ್ ಮಾಡಿದ್ದೀನಿ. ಅದೇ ಥರ ನೇಮ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯೋ ಅಂತ ಒಂದು 5 ವೇರಿಯಬಲ್ಸ್ನ ಕ್ರಿಯೇಟ್ ಮಾಡಿ ಅದಕ್ಕೆ ನಾನು ವ್ಯಾಲ್ಯೂಸ್ನ ಅಸೈನ್ ಮಾಡಿದ್ದೀನಿ. ಈ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ನಾನು ಎಲ್ಲ ವೇರಿಯಬಲ್ಸ್ನು ಪ್ರಿಂಟ್ ಮಾಡ್ತಾಯಿದ್ದೀನಿ, ಜೊತೆಗೆ ಸ್ಟ್ರಿಂಗನ್ನು ಕೂಡ ಪ್ರಿಂಟ್ ಮಾಡ್ತಾಯಿದ್ದೀನಿ. ನೋಡಿ, ಮೊದಲನೇದಾಗಿ ಪ್ರಿಂಟ್ ನೇಮ್ ಅಂದರೆ ಏನು, ಇದೊಂದು ವೇರಿಯಬಲ್ಲು. ಆ ವೇರಿಯಬಲ್ ವ್ಯಾಲ್ಯೂ ಏನು, ಕಿರಣ್. ಸೊ ಕಿರಣ್ ಅನ್ನೋದು ಪ್ರಿಂಟ್ ಆಗುತ್ತೆ. ಹೂಸ್ ರೋಲ್ ನಂಬರ್ ಈಸ್ ಅನ್ನೋದನ್ನು ಹಾಗೆ ಪ್ರಿಂಟ್ ಆಗುತ್ತೆ, ಯಾಕೆಂದರೆ ನಾನು ಸ್ಟ್ರಿಂಗ್ನ ಪ್ರಿಂಟ್ ಮಾಡ್ತಾಯಿದ್ದೀನಿ. ಅದ್ರ ಪಕ್ಕನೇ ವೇರಿಯಬಲ್ ವ್ಯಾಲ್ಯೂನ ಪ್ರಿಂಟ್ ಮಾಡ್ತಾಯಿದ್ದೀನಿ. ಯಾವ ವೇರಿಯಬಲ್ ವ್ಯಾಲ್ಯೂ, ರೋಲ್ ನಂಬರ್ ಅನ್ನೋ ವೇರಿಯಬಲ್ ವ್ಯಾಲ್ಯೂ. ಆ ರೋಲ್ ನಂಬರ್ ಅನ್ನೋ ವೇರಿಯಬಲ್ ವ್ಯಾಲ್ಯೂ ಎಷ್ಟು, 15. ಹಾಗಂದರೆ ಏನು ಪ್ರಿಂಟ್ ಆಗುತ್ತೆ, ಕಿರಣ್ ಹೂಸ್ ರೋಲ್ ನಂಬರ್ ಇಸ್ 15 ಅಂತ ಪ್ರಿಂಟ್ ಆಗುತ್ತೆ. ಹ್ಯಾಸ್ ಸ್ಕೋರ್ಡ್ ಅನ್ನೋದು ಹಾಗೆ ಪ್ರಿಂಟ್ ಆಗುತ್ತೆ. ಅದ್ರ ಪಕ್ಕ ಫಿಸಿಕ್ಸ್ ಅನ್ನೋ ವೇರಿಯಬಲ್ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಅದ್ರ ಪಕ್ಕ ಇನ್ ಫಿಸಿಕ್ಸ್ ಅನ್ನೋ ಸ್ಟೇಟ್ಮೆಂಟ್ ಕೂಡ ಪ್ರಿಂಟ್ ಆಗುತ್ತೆ. ಈ ರೀತಿ ನಾನು ಈ ಸ್ಟ್ರಿಂಗ್ ಮತ್ತು ವೇರಿಯಬಲ್ಸ್ನ ಪಕ್ಕದಲ್ಲಿ ಹಾಕ್ಕೊಂಡು ನಾನು ಆ್ಯಕ್ಚುಲಿ ಈ ಔಟ್ಪುಟ್ನ ತೆಗಿತಾ ಇದ್ದೀನಿ. ಮತ್ತು ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಗಮನಿಸಬೇಕು ಅಂದರೆ, ಇಲ್ಲಿ ನಾನು ಟೋಟಲ್ ಮಾರ್ಕ್ಸ್ನ ನಾನು ಮ್ಯಾನ್ಯಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ, ಪೈಥಾನಿಂದ ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ. 65 + 85 + 70 + 67ನ ಮ್ಯಾನ್ಯಲಿ ಕ್ಯಾಲ್ಕುಲೇಟ್ ಮಾಡಿ 287 ಅನ್ನೋದು ಟೋಟಲ್ ಮಾರ್ಕ್ಸು ಮತ್ತು 71.75% ಅನ್ನೋದು ಆ್ಯಕ್ಚುಲಿ ಅವನ ಆ್ಯಾವ್ರೇಜು, ಕಿರಣ್ ಆ್ಯಾವ್ರೇಜು. ಇದನ್ನು ಮ್ಯಾನ್ಯಲ್ ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದೀನಿ, ಪೈಥಾನಿಂದ ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ. ಇದನ್ನು ನಾನು ಆಟೋಮೆಟಿಕ್ಕಾಗಿ ಪೈಥಾನಿಂದ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಾನು ಎಕ್ಸ್ಪ್ರೆಷನ್ಸ್ನ ಉಪಯೋಗಿಸ್ಬೇಕಾಗತ್ತೆ. ಆ ಎಕ್ಸ್ಪ್ರೆಷನ್ಸಲ್ಲಿ ಅರ್ಥಮೆಟಿಕ್ ಆಪ್ರೇಟರು ಹಾಗೂ ಡಿವಿಷನ್ ಆಪ್ರೇಟರ್ನ ಉಪಯೋಗಿಸ್ಬೇಕಾಗತ್ತೆ. ಸೊ ಇದು ಸೊಲ್ಯೂಷನ್ ಟು ದಿ ಟಾಸ್ಕ್ ನಾನು ಕೊಟ್ಟಿದ್ನಲ್ಲ ನಿಮಗೆ ಸೆಷನ್ 6ಅಲ್ಲಿ. ಆ ಸೆಷನ್ 6ಗೆ ಇದೇ ಸೊಲ್ಯೂಷನ್ನು. ಇದನ್ನು ಕರೆಕ್ಟಾಗಿ ಮಾಡಿದರೆ ನಿಮ್ಗೆ ಧನ್ಯವಾದಗಳು. ಇಲ್ಲ ಅಂದರೆ ಈ ಪ್ರಿಂಟ್ ಸ್ಟೇಟ್ಮೆಂಟ್ನ ನೀವು ಕಾಪಿ ಮಾಡಿಕೊಂಡು ಮತ್ತೆ ಇದನ್ನು ಎಕ್ಸಿಕ್ಯೂಟ್ ಮಾಡಿ. ಸೊ ಇದಾದಮೇಲೆ ನಾನು ಇವಾಗ ನಿಮಗೆ ಎಕ್ಸ್ಪ್ರೆಷನ್ಸ್ ಅಂದರೆ ಏನು, ಅದನ್ನು ಯಾವ ರೀತಿ ನಾನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು ಇವಾಗ ಪ್ರೋಗ್ರಾಮಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಹೊಸ ಪ್ರೋಗ್ರಾಮ್ನ ಈಗ ನಾವು ಓಪನ್ ಮಾಡೋಣ. ನೋಡಿ, ಇವಾಗ ನಾನು ನಿಮಗೆ ಹೊಸ ಪ್ರೋಗ್ರಾಮ್ ಓಪನ್ ಮಾಡಿದ್ದೀನಿ. ಇವಾಗ ಅರ್ಥಮೆಟಿಕ್ ಆಪ್ರೇಟರ್ಸ್ ಬಗ್ಗೆ ನಾವು ಹೋದ ಸೆಷನಲ್ಲಿ ತಿಳ್ಕೊಂಡ್ವಿ. ಈ ಅರ್ಥಮೆಟಿಕ್ ಆಪ್ರೇಟರ್ಸ್ನ ನಾವು ಯಾವ ರೀತಿ ಪೈಥಾನ್ನಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅನ್ನೋದನ್ನು ನಾನಿವಾಗ ತೋರಿಸ್ಕೊಡ್ತೀನಿ. ಈಗ ನಾನು ಆಲ್ರೆಡಿ ಪ್ರಿಂಟ್ ಸ್ಟೇಟ್ಮೆಂಟ್ಸ್ನ ಬರೆದುಬಿಟ್ಟಿದ್ದೀನಿ, ಆದರೆ ಎಲ್ಲದನ್ನು ನಾನು ಕಮೆಂಟ್ ಮಾಡಿದ್ದೀನಿ. ಸೊ ಕಮೆಂಟ್ ಮಾಡಿದ್ರೆ ಏನಾಗುತ್ತೆ, ನಾನು ನಿಮಗೆ ಹೇಳಿದ್ದೀನಿ, ಯಾವುದೇ ಒಂದು ಸ್ಟೇಟ್ಮೆಂಟ್ನ ನಾವು ಕಮೆಂಟ್ ಮಾಡಿದ್ರೆ ಅದು ಪೈಥಾನ್ ಆ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡಲ್ಲ ಅಂತ. ಈ ಕಮೆಂಟ್ ತೆಗಿತಾ ಹೋಗ್ತಿದ್ದಂಗೂ ಈ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಪ್ಲಸ್ ಆಪ್ರೇಟರ್ ಅಂದರೆ ಏನು, ಅಡಿಷನ್ ಆಪ್ರೇಟರು. ನೋಡಿ, ಅಲ್ಲೊಂದು ಎಕ್ಸ್ಪ್ರೆಷನ್ ಹಾಕಿದ್ದೀನಿ ನಾನು, ಪ್ರಿಂಟ್ ಅಡಿಷನ್ 8 + 2 ಅಂತ. ಮೊದಲು ಈ ಕಮೆಂಟ್ ಸ್ಟೇಟ್ಮೆಂಟ್ನ ತೆಗೆದುಬಿಡೋಣ. ಪ್ರಿಂಟ್ ಅಡಿಷನ್ 8 + 2 ಅಂದರೆ 8 + 2 ಅನ್ನೋದು ಒಂದು ಎಕ್ಸ್ಪ್ರೆಷನ್ ಅನ್ನಿಸ್ಕೊಳ್ಳುತ್ತೆ. ಪ್ರಿಂಟ್ ಸ್ಟೇಟ್ಮೆಂಟಲ್ಲೇ ನಾನು ಡೈರೆಕ್ಟಾಗಿ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀನಿ.
ಆ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಗೆ ನನಗೆ ಕರೆಕ್ಟಾಗಿರುವಂತಹ ಒಂದು ಲೇಬಲ್ ಬೇಕು ಅಥವಾ ಔಟ್ಪುಟ್ ಬೇಕು, ಅದಕ್ಕೆ ಅಡಿಷನ್ ಅಂತ ಕೊಟ್ಟಿದ್ದೀನಿ. ಸೊ ಈ ಪ್ರೋಗ್ರಾಮ್ನ ನಾವು ರನ್ ಮಾಡಿ ನೋಡೋಣ. ಇವಾಗ ರನ್ ಮಾಡಿ ನೋಡಿದಾಗ ನನಗೇನು ಔಟ್ಪುಟ್ ಬರ್ತಾ ಇದೆ, ಅಡಿಷನ್ 10 ಅಂತ ಬರ್ತಾ ಇದೆ. ಸೊ ಇಲ್ಲಿ 8+2 ಆ್ಯಡ್ ಮಾಡಿ ಅದರದ್ದು ವ್ಯಾಲ್ಯೂ ತೋರಿಸ್ತಾ ಇದೆ ಪೈಥನ್ನು. ಸೊ ಎರಡನೇ ಸ್ಟೇಟ್ಮೆಂಟ್ಗೆ ಹೋಗೋಣ ಬನ್ನಿ. ಇವಾಗ ಇದು ಸಬ್ಟ್ರಾಕ್ಷನ್ ಆಪ್ರೇಟರ್ನ ತೋರಿಸ್ತಾ ಇದೆ. ಸಬ್ಟ್ರಾಕ್ಷನ್ ಆಪ್ರೇಟರ್ ಅಂದರೆ ಮೈನಸ್ ಸಿಂಬಲ್ಲು. ಈ ಕಮೆಂಟ್ನ ತೆಗಿತೀನಿ. ಇವಾಗ ಪ್ರಿಂಟ್ ಸಬ್ಟ್ರಾಕ್ಷನ್ 8 - 2. 8 - 2 ಅಂದರೆ ಏನು, 8 ಅನ್ನೋದೊಂದು ವ್ಯಾಲ್ಯೂ, 2 ಅನ್ನೋದೊಂದು ವ್ಯಾಲ್ಯೂ, ಎರಡನ್ನು ಮೈನಸ್ ಮಾಡಿ ನಂಗೆ ಔಟ್ಪುಟ್ ಕೊಡುತ್ತೆ ಅದು. ಸೊ ರನ್ ಮಾಡಿದಾಗ ಸಬ್ಟ್ರಾಕ್ಷನ್ 6 ಅಂತ ವ್ಯಾಲ್ಯೂ ತೋರಿಸ್ತಾ ಇದೆ. ಇವಾಗ ನೆಕ್ಸ್ಟು ಡಿವಿಷನ್ಗೆ ಹೋಗೋಣ ಬನ್ನಿ. ಪ್ರಿಂಟ್ 8/3. 8/3 ಅಂದರೆ ಏನು, 8 / 3. ಸೊ ಇಲ್ಲೇನಾಗ್ತಾ ಇದೆ, ಡಿವಿಷನ್ ಆಪ್ರೇಟರ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಔಟ್ಪುಟ್ನ ಚೆಕ್ ಮಾಡೋಣ ಬನ್ನಿ. ಇವಾಗ ಔಟ್ಪುಟ್ ಏನು ತೋರಿಸ್ತಾ ಇದೆ, 2.6666665 ಅಂತ ತೋರಿಸ್ತಾ ಇದೆ. ಸೊ ಇವಾಗ 8 / 3 ಅಂತ ನಾನು ಕೊಟ್ಟಾಗ ಇದು ಡೆಸಿಮಲ್ ಪಾಯಿಂಟ್ಸ್ ಕೂಡ ತೋರಿಸ್ತಾ ಇದೆ. ಸಮ್ಟೈಮ್ಸ್ ನನಗೆ ಈ ಡೆಸಿಮಲ್ ಪಾಯಿಂಟ್ಸ್ ಬೇಕಾಗಲ್ಲ, ಬರೀ ನನಗೆ ಇಂಟೀಜರ್ ವ್ಯಾಲ್ಯೂ ಮಾತ್ರ ಬೇಕು. ಅಂಥ ಟೈಮಲ್ಲಿ ನಾನು ಈ ಸಿಂಗಲ್ ಡಿವಿಷನ್ ಆಪ್ರೇಟರ್ನ ನಾನು ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹೊಸ ಥರ ಆಪ್ರೇಟರ್ ಇದೆ, ಫ್ಲೋರ್ ಡಿವಿಷನ್ ಅಂತ ಕೂಡ ಕರಿತೀವಿ. ಫ್ಲೋರ್ ಡಿವಿಷನ್ ಅಂದರೆ ಡಬಲ್ ಡಿವಿಷನ್ ಸಿಂಬಲ್ನ ಯೂಸ್ ಮಾಡ್ತೀನಿ ಅಥವಾ ಡಬಲ್ ಸ್ಲ್ಯಾಶ್ನ ನಾನು ಯೂಸ್ ಮಾಡ್ತೀನಿ. ಸೊ ಇವಾಗ ನೋಡಿ ಅದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡೋದು ಅಂತ. ಇವಾಗ ಪ್ರಿಂಟ್ ಫ್ಲೋರ್ ಡಿವಿಷನ್ 9/5 ಅಂತ ಕೊಟ್ಟಿದ್ದೀನಿ. ಇವಾಗ ಇಲ್ಲಿ $5 ಅಂತ ಕೊಟ್ಟಾಗ ಅದು ಫ್ಲೋರ್ ಡಿವಿಷನ್ ಅನ್ನಿಸ್ಕೊಳ್ಳುತ್ತೆ. ಇವಾಗ ಈ ಪ್ರೋಗ್ರಾಮ್ನ ನಾನು ರನ್ ಮಾಡ್ತೀನಿ. ಇವಾಗ ನೋಡಿ ಫ್ಲೋರ್ ಡಿವಿಷನಲ್ಲಿ ಏನು ತೋರಿಸ್ತಾ ಇದೆ, 1 ಅಂತ ತೋರಿಸ್ತಾ ಇದೆ. ಹಾಗಂದರೆ ಯಾವುದೇ ವಿಧವಾದಂತಹ ಡೆಸಿಮಲ್ ಪಾಯಿಂಟ್ಸ್ ಅದು ತೋರಿಸ್ತಾ ಇಲ್ಲ. ಸೊ ನೀವು ಡಿವೈಡ್ ಮಾಡಬೇಕಾದ್ರೆ ಡೆಸಿಮಲ್ ಪಾಯಿಂಟ್ ಬೇಕಂದರೆ ಸಿಂಗಲ್ ಸ್ಲ್ಯಾಶ್ ಉಪಯೋಗಿಸಿ, ಡೆಸಿಮಲ್ ಪಾಯಿಂಟ್ಸ್ ಬೇಡ ಅಂದರೆ ಡಬಲ್ ಸ್ಲ್ಯಾಶ್ನ ಉಪಯೋಗಿಸಿ. ಆ ಡಬಲ್ ಸ್ಲ್ಯಾಶ್ಗೆ ನಾವು ಫ್ಲೋರ್ ಡಿವಿಷನ್ ಅಂತ ಕೂಡ ಕರಿತೀವಿ. ಇನ್ನು ತುಂಬ ಇಂಪಾರ್ಟೆಂಟ್ ಆಪ್ರೇಟರು, ಇದು ಡಿವಿಷನ್ಗೆ ಸಂಬಂಧಪಟ್ಟಂತಹ ಆಪ್ರೇಟರೇ, ಇದಕ್ಕೆ ಮಾಡ್ಯುಲಸ್ ಅಂತ ನಾವು ಕರಿತೀವಿ. ಈ ಮಾಡ್ಯುಲಸ್ ಆಪ್ರೇಟರ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ನಮಗೆ ರಿಮೈಂಡರ್ ಬೇಕಾದಾಗ ಮಾಡ್ಯುಲಸ್ ಆಪ್ರೇಟರ್ ಉಪಯೋಗಿಸ್ತೀವಿ. ನೋಡಿ ಡಿವಿಷನ್ ಸಿಂಬಲ್ ಯೂಸ್ ಮಾಡಿದ್ರೆ ನಮಗೆ ಕೋಶೆಂಟ್ ಸಿಗುತ್ತೆ, ಆದರೆ ಮಾಡ್ಯುಲಸ್ ಆಪ್ರೇಟರ್ ಯೂಸ್ ಮಾಡಿದಾಗ ನಮಗೆ ರಿಮೈಂಡರ್ ಸಿಗುತ್ತೆ. ಬನ್ನಿ ಈ ಕಾಮೆಂಟ್ನ ತೆಗೆದುಬಿಡೋಣ. ಇವಾಗ ನೋಡಿ ಪ್ರಿಂಟ್ 9%5. ಪರ್ಸೆಂಟೇಜ್ ಅನ್ನೋದು ಮಾಡ್ಯುಲಸ್ ಆಪ್ರೇಟರು. ಇದರ ಅರ್ಥ ಏನು ಅಂದರೆ 9ಅನ್ನು 5ಅಲ್ಲಿ ಡಿವೈಡ್ ಮಾಡು, ರಿಮೈಂಡರ್ನ ಕೊಡು ಅಂತ ಅರ್ಥ. ಸೊ ಇವಾಗ ಇದನ್ನು ನೀವು ರನ್ ಮಾಡಿದಾಗ ನಿಮ್ಗೆ ಏನು ಔಟ್ಪುಟ್ ಬರುತ್ತೆ ನೋಡಿ, ನಿಮಗೆ ಔಟ್ಪುಟ್ಟು 4 ಅಂತ ಬರ್ತಾ ಇದೆ. ಕರೆಕ್ಟ್, ಅದು 9ಅನ್ನು ನಾನು 5ಅಲ್ಲಿ ಡಿವೈಡ್ ಮಾಡಿದ್ರೆ 4 ಅನ್ನೋ ರಿಮೈಂಡರ್ ನನಗೆ ಸಿಗುತ್ತೆ. ಸೊ ರಿಮೈಂಡರ್ ಅಂದರೆ ಏನು, ರಿಮೈಂಡರ್ ಅಂದರೆ ಆ ರಿಮೈಂಡರ್ ತೆಗಿಬೇಕು ಅಂದರೆ ನಾನು ಮಾಡ್ಯುಲಸ್ ಆಪ್ರೇಟರ್ನ ನಾನು ಉಪಯೋಗಿಸ್ಬೇಕು. ಆದರೆ ಕೋಶೆಂಟ್ನ ತೆಗಿಬೇಕಾದ್ರೆ ನಾನು ಡಿವಿಷನ್ ಆಪ್ರೇಟರ್ನ ಉಪಯೋಗಿಸ್ಬೇಕು. ಇನ್ನು ಫೈನಲಿ ಇನ್ನೊಂದು ಸಿಂಪಲ್ ಆಪ್ರೇಟರ್ ಇದೆ, ಎಕ್ಸ್ಪೊನೆಂಟೇಷನ್ ಅಂತ. ಎಕ್ಸ್ಪೊನೆಂಟೇಷನ್ ಆಪ್ರೇಟರ್ ಅಂದರೆ ಟು ದಿ ಪವರ್ ಆಫ್ ಅಂತ. ಫಾರ್ ಎಕ್ಸಾಂಪಲ್ ನಾವು ಇವಾಗ ಸಮ್ಟೈಮ್ಸ್ ನಾವು ಈ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸಲ್ಲಿ A² B², C², A³ B³ C³ ಅಂತೆಲ್ಲ ಉಪಯೋಗಿಸ್ತೀವಿ. ಅದಕ್ಕೆ ನಾವು ಟು ದಿ ಪವರ್ ಅಂತಲೂ ಹೇಳ್ತೀವಿ ಅಥವಾ ಎಕ್ಸ್ಪೊನೆಂಟೇಷನ್ ಅಂತ ಕೂಡ ಹೇಳ್ತೀವಿ. ಈ ಎಕ್ಸ್ಪೊನೆಂಟೇಷನ್ ಆಪ್ರೇಟರ್ ನಾವು ಯೂಸ್ ಮಾಡಬೇಕಾದ್ರೆ ಡಬಲ್ ಸ್ಟಾರ್ನ ಉಪಯೋಗಿಸ್ಬೇಕು. ಸೊ ಡಬಲ್ ಸ್ಟಾರ್ ಅಂದರೆ ಏನು, 8⁻² ಅಂತ. 8 ಅಂದರೆ ಏನು, 8⁻² ಅಂತ. ಸೊ ಇದನ್ನು ರನ್ ಮಾಡಿ ನೋಡೋಣ ಬನ್ನಿ. ಈ ಪ್ರೋಗ್ರಾಮ್ನ ನಾವು ರನ್ ಮಾಡಿದಾಗ ನಿಮಗೆ 64 ಅಂತ ತೋರಿಸ್ತಾ ಇದೆ. ಅಂದರೆ 8⁻² ಎಷ್ಟು, 64. 8² ಅಂದರೆ 64. ಇದನ್ನು 3 ಮಾಡಿ ನೋಡಿ, ಅಂದರೆ 8⁻³ ಅಥವಾ 8³ ಅಂತ ಕೂಡ ಹೇಳ್ಬೋದು. 512 ಅಂತ ತೋರಿಸ್ತಾ ಇದೆ. ಸೊ ಡಬಲ್ ಸ್ಟಾರ್ ಉಪಯೋಗಿಸಿದ್ರೆ ಎಕ್ಸ್ಪೊನೆಂಟೇಷನ್ ಆಗುತ್ತೆ, ಸಿಂಗಲ್ ಸ್ಟಾರ್ ಉಪಯೋಗಿಸಿದ್ರೆ ಮಲ್ಟಿಪ್ಲಿಕೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮಲ್ಟಿಪ್ಲಿಕೇಷನ್ ನಾನು ಇಲ್ಲಿ ತೋರಿಸಿರಲಿಲ್ಲ. ಸೊ ಇಲ್ಲಿ ಮಲ್ಟಿಪ್ಲಿಕೇಷನ್ನ ಆ್ಯಡ್ ಮಾಡೋಣ. ನಾವು ಮಲ್ಟಿಪ್ಲಿಕೇಷನ್ನ ಆ್ಯಡ್ ಮಾಡೋಣ, 2 ನಂಬರ್ನ ಮಲ್ಟಿಪ್ಲೈ ಮಾಡೋಣ. ಫಾರ್ ಎಕ್ಸಾಂಪಲ್ 12 × 3. ಸೊ 2 ನಂಬರ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡಿ ನೋಡೋಣ ಬನ್ನಿ. 12 × 3 36. ಸೊ ಈ ಥರ ಆಪ್ರೇಟರ್ಸ್ನ ನಾವು ಯೂಸ್ ಮಾಡಿಕೊಂಡು ಎಕ್ಸ್ಪ್ರೆಷನ್ಸ್ನ ಬಿಲ್ಡ್ ಮಾಡ್ಬೋದು. ಡೈರೆಕ್ಟಾಗಿ ನಾವು ಎಕ್ಸ್ಪ್ರೆಷನ್ಸ್ನ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಕೊಡ್ಬೋದು, ಅಥವಾ ವೇರಿಯಬಲ್ಸ್ಗೆ ಅಸೈನ್ ಮಾಡಿಕೊಂಡು ಕೂಡ ನಾವು ಎಕ್ಸ್ಪ್ರೆಷನ್ಸ್ನ ಕೊಡ್ಬೋದು. ಸೊ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು, ವೇರಿಯಬಲ್ಸ್ಗೆ ಯಾವ ರೀತಿ ಅಸೈನ್ ಮಾಡಿ ನಾವು ಎಕ್ಸ್ಪ್ರೆಷನ್ಸ್ನ ಕೊಡ್ಬೋದು ಅನ್ನೋದನ್ನು ಈಗ ನೋಡೋಣ ಬನ್ನಿ. ಇವಾಗ ನಾನು ಹೊಸ ಪ್ರೋಗ್ರಾಮ್ ಓಪನ್ ಮಾಡಿದ್ದೀನಿ.
ಇವಾಗ ಇಲ್ಲಿ ಅಸೈನ್ಮೆಂಟ್ ಆಪರೇಟರ್ ಉಪಯೋಗಿಸಿ ಎಕ್ಸ್ಪ್ರೆಷನ್ಸ್ನ ಬರೆಯೋಣ. ಇವಾಗ 2 ನಂಬರ್ಸ್ನ ಆ್ಯಡ್ ಮಾಡೋದು ತೋರಿಸ್ತೀನಿ. a = 10 ನೋಡಿ, ಇದು ಅಸೈನ್ಮೆಂಟ್ ಆಪರೇಟರು. b = 20 ಇದು ಕೂಡ ಅಸೈನ್ಮೆಂಟ್ ಆಪರೇಟರೇ. c = a + b. ಸೊ ಇವಾಗ ಏನಾಗ್ತಾ ಇದೆ, 10 ಅನ್ನೋ ವ್ಯಾಲ್ಯೂ a ಅಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ ಅಥವಾ ಅಸೈನ್ ಮಾಡ್ತಾ ಇದ್ದೀನಿ. 20 ಅನ್ನೋ ವ್ಯಾಲ್ಯೂ b ಅಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಆಮೇಲೆ c = a + b. ಆ a + b ವ್ಯಾಲ್ಯೂನ ಆ್ಯಡ್ ಮಾಡಿ cಗೆ ಅಸೈನ್ ಮಾಡ್ತಾ ಇದ್ದೀನಿ. ನಾವು ಇವಾಗ c ವ್ಯಾಲ್ಯೂನ ನಾವು ಪ್ರಿಂಟ್ ಮಾಡ್ಬೋದು. ಪ್ರಿಂಟ್ c ಅಂತ ಕೊಟ್ಟಾಗ ಈ ಪ್ರೋಗ್ರಾಮ್ನ ರನ್ ಮಾಡ್ತೀನಿ ನೋಡಿ. ಇವಾಗ ನಿಮಗೆ ವ್ಯಾಲ್ಯೂ ಆಫ್ c 30 ಅಂತ ತೋರಿಸ್ತಾ ಇದೆ. ಇದು ಒಂದು ಮೆಥಡು ಮಾಡೋದಕ್ಕೆ. ಅಥವಾ ಡೈರೆಕ್ಟಾಗಿ ನಾವು ಪ್ರಿಂಟ್ 10 + 20 ಅಂತ ಕೂಡ ಕೊಡ್ಬೋದು. ಎರಡು ಥರ ಮೆಥಡ್ಸ್ನು ಕೂಡ ನಾವು ಯೂಸ್ ಮಾಡ್ಬೋದು. ಈ ಎರಡನೇ ಮೆಥಡು ಸ್ವಲ್ಪ ಲೆಂತಿ ಅನ್ನಿಸ್ಕೊಳ್ಳುತ್ತೆ, ಯಾಕೆಂದರೆ a ವ್ಯಾಲ್ಯೂ ಅಸೈನ್ ಮಾಡಿ, b ವ್ಯಾಲ್ಯೂ ಅಸೈನ್ ಮಾಡಿ, ಆಮೇಲೆ ಅದನ್ನು ಆ್ಯಡ್ ಮಾಡಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ನೀವು ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡ್ತೀನಿ ಅಂದರೆ ಪ್ರಿಂಟ್ 10 + 20 ಅಂತಲೂ ಕೊಡ್ಬೋದು, ಅಥವಾ ಪ್ರಿಂಟ್ a + b ಅಂತಲೂ ಕೊಡ್ಬೋದು. ಸೊ ಇದು ಅಸೈನ್ಮೆಂಟ್ ಆಪ್ರೇಟರ್ನ ಯೂಸ್ ಮಾಡಿ ಎಕ್ಸ್ಪ್ರೆಷನ್ಸ್ನ ಹೆಂಗೆ ಬಿಲ್ಡ್ ಮಾಡೋದು ಅನ್ನೋದಕ್ಕೆ ಒಂದು ಸಿಂಪಲ್ ಆದಂತಹ ಉದಾಹರಣೆ. ಇದೇ ಥರ ಇನ್ನೊಂದು 2 ಪ್ರೋಗ್ರಾಮ್ನ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಏರಿಯಾ ಆಫ್ ಎ ಟ್ರಯಾಂಗಲ್ಲು ಮತ್ತು ಸಿಂಪಲ್ ಇಂಟ್ರೆಸ್ಟ್ನ ಯಾವ ರೀತಿ ನಾವು ಎಕ್ಸ್ಪ್ರೆಷನ್ಸಲ್ಲಿ ಬರಿಬೋದು, ಪೈಥನ್ ಎಕ್ಸ್ಪ್ರೆಷನ್ಸಲ್ಲಿ ಬರಿಬೋದು ಅಂತ ನೋಡೋಣ. ಅದಕ್ಕೊಂದು ಸಪ್ರೇಟ್ ಪ್ರೋಗ್ರಾಮ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಏರಿಯಾ ಆಫ್ ಎ ಟ್ರಯಾಂಗಲ್ ಇದೆ. ಸೊ ಏರಿಯಾ ಆಫ್ ಎ ಟ್ರಯಾಂಗಲ್ದು ಫಾರ್ಮುಲಾ ಏನು ಅಂತ ನಮಗೆಲ್ಲ ಗೊತ್ತು. ಏರಿಯಾ ಆಫ್ ಎ ಟ್ರಯಾಂಗಲ್ ನಾನು ಕಂಡುಹಿಡಿಬೇಕು ಅಂದರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅನ್ನೋ ಫಾರ್ಮುಲಾನ ನಾವು ಯೂಸ್ ಮಾಡಬೇಕಾಗತ್ತೆ. ಇಲ್ಲಿ ಇಂಟು ಅನ್ನೋ ಸಿಂಬಲ್ ನಾವು ಯೂಸ್ ಮಾಡಿದ್ದೀವಿ ಮ್ಯಾಥಮೆಟಿಕ್ಸಲ್ಲಿ. ಆದರೆ ನಮಗೆ ಗೊತ್ತು ಇಂಟು ಅನ್ನೋ ಸಿಂಬಲ್ಲು ಪೈಥನ್ ಎಕ್ಸ್ಪ್ರೆಷನ್ನಲ್ಲಿ ನಾವು ಉಪಯೋಗ ಮಾಡೋಕ್ಕಾಗಲ್ಲ. ಆ ಇಂಟು ಬದಲು ನಾವೇನು ಮಾಡಬೇಕು, ಸ್ಟಾರ್ ಸಿಂಬಲ್ನ ಉಪಯೋಗಿಸ್ಕೋಬೇಕು. ಆಮೇಲೆ ನಾವು ಏರಿಯಾನ ಡಿಸ್ಪ್ಲೇ ಮಾಡಬೇಕಾದ್ರೆ ಆ ಏರಿಯಾನ ಯೂನಿಟ್ ಕೂಡ ನಾವು ಡಿಸ್ಪ್ಲೇ ಮಾಡಬೇಕಾಗಿ ಬರುತ್ತೆ. ಏರಿಯಾ ಯೂನಿಟ್ ಏನು, ಸ್ಕ್ವೇರ್ ಮೀಟರ್ಸ್. ಸೊ ಬನ್ನಿ ಇವಾಗ ಪ್ರೋಗ್ರಾಮ್ನ ಹೆಂಗೆ ಬರೀಬೇಕು ಅಂತ ನಾವಿವಾಗ ನೋಡೋಣ. ಈ ಬೇಸ್ ಆ್ಯಂಡ್ ಹೈಟ್ ವ್ಯಾಲ್ಯೂನ ನಾವು ಸೆಟ್ ಮಾಡಬೇಕಾಗಿ ಬರುತ್ತೆ. ಸೊ ಬೇಸ್ ಅನ್ನೋ ವ್ಯಾಲ್ಯೂ ಸೆಟ್ ಮಾಡ್ತಾ ಇದ್ದೀನಿ. ಬೇಸ್ನ 10 ಅಂತ ಇಟ್ಕೊತೀನಿ. ಹೈಟ್ ಅನ್ನೋ ವ್ಯಾಲ್ಯೂನ ಸೆಟ್ ಮಾಡ್ತಾ ಇದ್ದೀನಿ. ಈ ಹೈಟ್ನ 10 ಅಂತ ಇಟ್ಕೊತಾ ಇದ್ದೀನಿ. ಸೊ ಬೇಸ್ ವ್ಯಾಲ್ಯೂ 10 ಆಯಿತು, ಹೈಟ್ ವ್ಯಾಲ್ಯೂ ಕೂಡ 10 ಆಯಿತು. ಇವಾಗ ಏರಿಯಾ ಕಂಡುಹಿಡಿಯೋಣ ಬನ್ನಿ. ಸೊ ಏರಿಯಾ = ಹಾಫನ್ನು ಹಾಗೆ ಬರೆಯೋಣ, 1/2 ಅಂತ. ಇಂಟು ಅಂದರೆ ಏನು, ಸ್ಟಾರ್ ಸಿಂಬಲ್ಲು. ಬೇಸ್ ವ್ಯಾಲ್ಯೂ ಅಂದರೆ ಏನು, ವೇರಿಯಬಲ್ಲು. ಆ ವೇರಿಯಬಲ್ ವ್ಯಾಲ್ಯೂ 10 ಇದೆ. ಇಂಟು ಹೈಟ್ ವೇರಿಯಬಲ್ನ ನಾವು ಯೂಸ್ ಮಾಡೋಣ. ಸೊ ಇವಾಗ ಈ ಎಕ್ಸ್ಪ್ರೆಷನ್ ಎವ್ಯಾಲ್ಯೂಯೇಟ್ ಆಗಬೇಕಾದ್ರೆ ಏನು ಮಾಡುತ್ತೆ, ಆ ಬೇಸ್ ವ್ಯಾಲ್ಯೂನ ತೊಗೊಳುತ್ತೆ, ಹೈಟ್ ವ್ಯಾಲ್ಯೂನ ತೊಗೊಳುತ್ತೆ, ಅದನ್ನು ಹಾಫಲ್ಲಿ ಮಲ್ಟಿಪ್ಲೈ ಮಾಡುತ್ತೆ, ಅದನ್ನು ಏರಿಯಾಗೆ ಈಕ್ವೇಟ್ ಮಾಡುತ್ತೆ. ಇವಾಗ ಏರಿಯಾನ ನಾವು ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡದಿದ್ರೆ ನಮಗೆ ಯಾವುದೇ ವಿಧವಾದಂತಹ ಔಟ್ಪುಟ್ ಬರಲ್ಲ. ಸೊ ಈ ಪ್ರಿಂಟ್ ಮಾಡುವಾಗ ಅದಕ್ಕೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡೋಣ ನೀಟಾಗಿ. ಸೊ ಅದನ್ನು ನಾನು ಹೆಂಗೆ ಬರಿತೀನಿ ಅಂದರೆ, ಏರಿಯಾ ಆಫ್ ಎ ಟ್ರಯಾಂಗಲ್ ಈಸ್ ಅಂತ ಕೊಟ್ಟು ಇಲ್ಲೊಂದು ಕಾಮ ಹಾಕಿ ಈಗ ಏರಿಯಾ ವ್ಯಾಲ್ಯೂನ ಪ್ರಿಂಟ್ ಮಾಡೋಣ. ಏರಿಯಾ ವ್ಯಾಲ್ಯೂ ನೆನಪಿರಲಿ, ಏರಿಯಾ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಏರಿಯಾ ಅನ್ನೋದು ವೇರಿಯಬಲ್ಲು. ಈ ಏರಿಯಾ ವ್ಯಾಲ್ಯೂ ನಾವು ಪ್ರಿಂಟ್ ಮಾಡಿದ್ಮೇಲೆ ಈ ಏರಿಯಾ ಪಕ್ಕ ನಮಗೆ ಯೂನಿಟ್ಸ್ ಕೂಡ ನಾವು ಪ್ರಿಂಟ್ ಮಾಡಬೇಕು. ಯೂನಿಟ್ಸ್ ಅಂದ್ರೇನು, ಪ್ರತಿಯೊಂದು ವ್ಯಾಲ್ಯೂ ಎವ್ಯಾಲ್ಯೂಯೇಟ್ ಆದರೂ ಅದಕ್ಕೊಂದು ಯೂನಿಟ್ಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ವೋಲ್ಟೇಜ್ಗೆ ವೋಲ್ಟ್ ಅಂತ ಯೂನಿಟ್ ಇರುತ್ತೆ. ಅದೇ ಥರ ಏರಿಯಾ ಅನ್ನೋ ಒಂದು ಪರ್ಟಿಕ್ಯುಲರ್ ವೇರಿಯಬಲ್ಗೆ ಕ್ಯಾಲ್ಕುಲೇಷನ್ ಆದಾಗ ಸ್ಕ್ವೇರ್ ಮೀಟರ್ಸ್ ಅನ್ನೋ ಯೂನಿಟ್ ಇದೆ. ಸೊ ಆ ಸ್ಕ್ವೇರ್ ಮೀಟರ್ಸ್ ಅನ್ನೋದನ್ನು ಇಲ್ಲಿ ನಾವು ಸ್ಟ್ರಿಂಗಲ್ಲಿ ಹಾಕೋಣ, SQR.MTRS. ಸ್ಕ್ವೇರ್ ಮೀಟರ್ಸ್ ಅನ್ನೋ ಯೂನಿಟ್ ನಾನಿವಾಗ ಹಾಕಿದ್ದೀನಿ. ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡ್ತೀನಿ ನೋಡಿ. ಈ ಪ್ರೋಗ್ರಾಮ್ನ ರನ್ ಮಾಡಿದಾಗ ನಿಮಗೆ ಗೊತ್ತಾಗ್ತಾ ಇದೆ, ಏರಿಯಾ ಆಫ್ ಎ ಟ್ರಯಾಂಗಲ್ ಇಸ್ 50 ಸ್ಕ್ವೇರ್ ಮೀಟರ್ಸ್ ಅಂತ ಬರ್ತಾ ಇದೆ. ಸೊ ಇದು ಕರೆಕ್ಟ್ ಆದಂತಹ ಒಂದು ಔಟ್ಪುಟ್ಟು. ಇವಾಗ ನೀವು ಹೈಟ್ ವ್ಯಾಲ್ಯೂ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ, ಬೇಸ್ ವ್ಯಾಲ್ಯೂ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಈ ಪ್ರೋಗ್ರಾಮ್ನ ರನ್ ಮಾಡಿ. ನೀವು ರನ್ ಮಾಡಿದಾಗ ಮತ್ತೆ ನಿಮಗೆ ಏರಿಯಾ ಆಫ್ ಎ ಟ್ರಯಾಂಗಲ್ ಬರ್ತಾ ಇದೆ, ಆದರೆ ಡಿಫ್ರೆಂಟ್ ಆನ್ಸರ್ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂದರೆ ಬೇಸ್ ಆ್ಯಂಡ್ ಹೈಟ್ ವ್ಯಾಲ್ಯೂ ಚೇಂಜ್ ಆಯಿತು. ಸೊ ಈ ಥರ ನಾನು ಬೇಸ್ ಆ್ಯಂಡ್ ಹೈಟ್ ವ್ಯಾಲ್ಯೂನ ಚೇಂಜ್ ಮಾಡ್ತಾ ಹೋಗ್ಬೋದು. ಅದಕ್ಕೆ ನಾವು ಇದಕ್ಕೆ ವೇರಿಯಬಲ್ಸ್ ಅಂತ ಕೂಡ ಕರಿತೀವಿ. ನಾವು ಇದೇ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಇವಾಗ ಸಿಂಪಲ್ ಇಂಟ್ರೆಸ್ಟ್ ಕೂಡ ಕ್ಯಾಲ್ಕುಲೇಟ್ ಮಾಡೋಣ. ಇವಾಗ ಸಿಂಪಲ್ ಇಂಟ್ರೆಸ್ಟ್ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅದಕ್ಕೂ ಕೂಡ ಒಂದು ಫಾರ್ಮುಲಾ ಇದೆ.
ಪ್ರಿನ್ಸಿಪಲ್ ಇಂಟು ಟೈಮ್ ಇಂಟು ರೇಟ್ ಡಿವೈಡೆಡ್ ಬೈ 100. ಆಮೇಲೆ ಸಿಂಪಲ್ ಇಂಟ್ರೆಸ್ಟು ರುಪೀಸ್ ಅನ್ನೋ ಒಂದು ಯೂನಿಟಲ್ಲಿ ಇರುತ್ತೆ. ಸೊ ಇದಕ್ಕೆ ನಾನು ಏನು ಮಾಡಬೇಕು ಅಂದರೆ ಪ್ರಿನ್ಸಿಪಲ್ ಅನ್ನೋ ಒಂದು ವೇರಿಯಬಲ್ ತೊಗೊತೀನಿ, ಅದಕ್ಕೆ ಒಂದು ವ್ಯಾಲ್ಯೂ ಅಸೈನ್ ಮಾಡ್ತೀನಿ. ಸೊ 10,000 ಅಂತ ಒಂದು ವ್ಯಾಲ್ಯೂ ಅಸೈನ್ ಮಾಡೋಣ. ಟೈಮ್ ಅನ್ನೋ ವೇರಿಯಬಲ್ಗೆ 12 ಅಂತ ಒಂದು ವ್ಯಾಲ್ಯೂ ಅಸೈನ್ ಮಾಡೋಣ. ರೇಟ್ ಅನ್ನೋ ವೇರಿಯಬಲ್ಗೆ ಒಂದು 13 ಅಥವಾ 14 ಅಂತ ಒಂದು ವ್ಯಾಲ್ಯೂನ ಇವಾಗ ಅಸೈನ್ ಮಾಡೋಣ. ಇವಾಗ ಸಿಂಪಲ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ SI ಈಸ್ ಈಕ್ವಲ್ ಟು, ಇವಾಗ ಫಾರ್ಮುಲಾ ಹಾಕಬೇಕು. ಅಲ್ಲಿ ಇಂಟು ಯೂಸ್ ಮಾಡಿದ್ದೀವಿ ಮ್ಯಾಥಮೆಟಿಕಲ್ ಈಕ್ವೇಷನಲ್ಲಿ. ನಿಮಗೆ ಗೊತ್ತು ಇಂಟು ಪೈಥನಲ್ಲಿ ವರ್ಕ್ ಆಗಲ್ಲ. ಮಲ್ಟಿಪ್ಲಿಕೇಶನ್ ಆಪ್ರೇಟರ್ ಅಂದರೆ ಯಾವುದು? ಆಸ್ಟ್ರಿಕ್ಸ್ ಅಂತ ನಿಮಗೆ ಗೊತ್ತು. ಸೊ ಫಸ್ಟ್ P ಟೈಪ್ ಮಾಡ್ತೀನಿ. P ಅನ್ನೋದೊಂದು ವೇರಿಯಬಲ್ಲು. ಇಂಟು T ಇಂಟು R ಎಲ್ಲನೂ ಡಿವೈಡೆಡ್ ಬೈ 100. ಸೊ ಇವಾಗ ನಾನು ಏನು ಮಾಡಿದ್ದೀನಿ ಅಲ್ಲಿ P ಇಂಟು T ಇಂಟು R ಅನ್ನು ಪ್ಯಾರಂಥಸಿಸ್ ಅಥವಾ ಬ್ರ್ಯಾಕೆಟಲ್ಲಿ ಹಾಕಿದ್ದೀನಿ. ಆ 3 ವೇರಿಯಬಲ್ನು ಮಲ್ಟಿಪ್ಲೈ ಮಾಡಿ, ಆ 3 ವೇರಿಯಬಲ್ ಮಲ್ಟಿಪ್ಲೈ ಮಾಡಿದಂತಹ ವ್ಯಾಲ್ಯೂನ 100 ಡಿವೈಡ್ ಮಾಡಿ, ಆ ವ್ಯಾಲ್ಯೂನ SIಗೆ ಈಕ್ವೇಟ್ ಮಾಡಿ ಅಂತ ಅರ್ಥ. ಸೊ ಇವಾಗ ಈಕ್ವೇಷನ್ ಕರೆಕ್ಟಾಗಿದೆ, ಎಕ್ಸ್ಪ್ರೆಷನ್ನು ಕರೆಕ್ಟಾಗಿದೆ. ಇವಾಗ ನಾನೇನು ಮಾಡ್ತೀನಿ, ಪ್ರಿಂಟ್, ಇವಾಗ ಕರೆಕ್ಟ್ ಔಟ್ಪುಟ್ ಕೊಡೋಣ. ಸೊ ಪ್ರಿಂಟ್ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಕಾಮಾ SI. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಕಾಮಾ SI. ಇದು ನೋಡಿ, ಪ್ರೋಗ್ರಾಮಲ್ಲಿ 2 ಔಟ್ಪುಟ್ ತೆಗಿತಾ ಇದ್ದೀನಿ. ಒಂದು ಏರಿಯಾ ಆಫ್ ಎ ಟ್ರಯಾಂಗಲ್ಲು, ಇನ್ನೊಂದು ಸಿಂಪಲ್ ಇಂಟ್ರೆಸ್ಟು. ಬಟ್ ಆ್ಯಕ್ಚುಲಿ ನೀವು ಪ್ರೋಗ್ರಾಮ್ ಮಾಡಬೇಕಾದ್ರೆ 2 ಸಪ್ರೇಟ್ ಪ್ರೋಗ್ರಾಮ್ಸ್ ಬರೀರಿ. 1 ಪ್ರೋಗ್ರಾಮ್ ಫಾರ್ ಏರಿಯಾ ಆಫ್ ಎ ಟ್ರಯಾಂಗಲ್ಲು, 1 ಪ್ರೋಗ್ರಾಮ್ ಫಾರ್ ಸಿಂಪಲ್ ಇಂಟ್ರೆಸ್ಟ್. ಸೊ ಇವಾಗ ನಾನು ಇದನ್ನು ರನ್ ಮಾಡ್ತೀನಿ. ಈ ಪ್ರೋಗ್ರಾಮ್ನ ರನ್ ಮಾಡಿದಾಗ ನೋಡಿ, ಏರಿಯಾ ಆಫ್ ಎ ಟ್ರಯಾಂಗಲ್ಲು ಔಟ್ಪುಟ್ಟು ತೋರಿಸ್ತಾ ಇದೆ, ಸಿಂಪಲ್ ಇಂಟ್ರೆಸ್ಟು ಔಟ್ಪುಟ್ ತೋರಿಸ್ತಾ ಇದೆ. ಆದರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ ಇಲ್ಲಿ. ಏನಂದರೆ ಆ ಸಿಂಪಲ್ ಇಂಟ್ರೆಸ್ಟು ಔಟ್ಪುಟ್ ಏನೋ ತೋರಿಸ್ತಾ ಇದೆ, ಆದರೆ ಯೂನಿಟ್ ತೋರಿಸ್ತಾ ಇಲ್ಲ. ನನಗೆ ರುಪೀಸ್ ಅಂತ ಬರಬೇಕು. ಸೊ ಅವಾಗೇನು ಮಾಡ್ತೀನಿ, ಆ SI ಪಕ್ಕ ಒಂದು ಕಾಮ ಹಾಕಿ ಯೂನಿಟ್ ಹಾಕ್ತೀನಿ, ರುಪೀಸ್ ಅಂತ. ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡೋಣ ಬನ್ನಿ. ನೋಡಿ, ಇವಾಗ ನನಗೆ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 16,800 ರುಪೀಸ್ ಅಂತ ತೋರಿಸ್ತಾ ಇದೆ. ಸೊ ಇವಾಗ ನಾನು ಏನು ಮಾಡಿದ್ದೀನಿ ಈ ಪ್ರೋಗ್ರಾಮಲ್ಲಿ ನಾನು ಅಸೈನ್ಮೆಂಟ್ ಆಪ್ರೇಟರ್ನೂ ಯೂಸ್ ಮಾಡಿದ್ದೀನಿ, ಅರ್ಥಮೆಟಿಕ್ ಆಪ್ರೇಟರ್ನೂ ಯೂಸ್ ಮಾಡಿದ್ದೀನಿ. ಎರಡನ್ನೂ ಯೂಸ್ ಮಾಡಿಕೊಂಡು ಎಕ್ಸ್ಪ್ರೆಷನ್ನ ಬಿಲ್ಡ್ ಮಾಡಿದ್ದೀನಿ. ಸೊ ಇದು ಪೈಥನ್ನಲ್ಲಿ ಸಿಂಪಲ್ಲಾಗಿ ನಾವು ಎಕ್ಸ್ಪ್ರೆಷನ್ಸ್ ಹೆಂಗೆ ಬಿಲ್ಡ್ ಮಾಡ್ಬೋದು ಅಂತ ಈಗ ನೀವು ತಿಳ್ಕೊಂಡ್ರಿ. ಇವಾಗ ಇಷ್ಟು ತಿಳ್ಕೊಂಡ ಮೇಲೆ ನಾನು ನಿಮಗೆ ಒಂದು ಟಾಸ್ಕ್ ಕೂಡ ಕೊಡ್ತೀನಿ. ಇವಾಗ ಆ ಟಾಸ್ಕ್ ಏನು ಅನ್ನೋದನ್ನು ಇವಾಗ ನೋಡೋಣ ಬನ್ನಿ. ನೋಡಿ, ಇದು ನಿಮ್ಮ ಟಾಸ್ಕು. ಇಲ್ಲೇನು ಕೊಟ್ಟಿದ್ದೀನಿ ನಾನು, ರೈಟ್ ಎ ಪ್ರೋಗ್ರಾಮ್ ಟು ಎವ್ಯಾಲ್ಯೂಯೇಟ್ a+b² ಇಸ್ ಈಕ್ವಲ್ ಟು a² + b² + 2ab. ಸೊ ಇವಾಗ ನೀವೇನು ಮಾಡಬೇಕು, ಈ ಪರ್ಟಿಕ್ಯುಲರ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಇದೆಯಲ್ಲ a+b² ಇದನ್ನು ಎವ್ಯಾಲ್ಯೂಯೇಟ್ ಮಾಡಬೇಕು. ಅಂದರೆ A ಆ್ಯಂಡ್ B ವ್ಯಾಲ್ಯೂನ ನೀವು ಅಸೈನ್ ಮಾಡಿ a+b² ಏನು ಅನ್ನೋದನ್ನು ನೀವು ಪೈಥನ್ ಪ್ರೋಗ್ರಾಮಲ್ಲಿ ನೀವು ಇವಾಗ ಔಟ್ಪುಟ್ನ ತೆಗಿಬೇಕು. ಇದನ್ನು ಮಾಡಿ a+b³ ಕೂಡ ಟ್ರೈ ಮಾಡಿ. a+b³ ಫಾರ್ಮುಲಾ ನಾನಿಲ್ಲಿ ಕೊಟ್ಟಿಲ್ಲ, ಗೂಗಲ್ ಮಾಡಿ ನೋಡಿ a+b³ ಫಾರ್ಮುಲಾ ಏನು ಅಂತ ನಿಮ್ಗೆ ಗೊತ್ತಿರ್ಬೋದು. a+b³ ಅನ್ನೋ ಒಂದು ಫಾರ್ಮುಲಾ ಯೂಸ್ ಮಾಡಿ ಕೂಡ ನೀವು ಔಟ್ಪುಟ್ನ ತೆಗೆಯೋದಕ್ಕೆ ಪ್ರಯತ್ನ ಪಡಿ. ಸೊ ಇದುವರ ತನಕ ನೀವು ಈ ಆಪ್ರೇಟರ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸಲ್ಲಿ 2 ಸೆಷನ್ ನಾವು ಮಾಡಿದ್ದೀವಿ. ಮೊದಲನೇ ಸೆಷನ್ನಲ್ಲಿ ಆಪ್ರೇಟರ್ ಅಂದ್ರೇನು, ಎಕ್ಸ್ಪ್ರೆಷನ್ ಅಂದ್ರೇನು ಅಂತ ನಾವು ಕಲ್ತ್ವಿ. ಮತ್ತು ಎಕ್ಸ್ಪ್ರೆಷನ್ಗೂ ಮತ್ತು ಮ್ಯಾಥಮೆಟಿಕಲ್ ಈಕ್ವೇಷನ್ನು ಯಾವ ರೀತಿ ಹೋಲಿಕೆ ಇದೆ ಅನ್ನೋದು ಕೂಡ ನೀವು ಕಲ್ತ್ರಿ. ಪೈಚಾರ್ಮಲ್ಲಿ ನೀವು ಯಾವ ರೀತಿ ಎಕ್ಸ್ಪ್ರೆಷನ್ಸ್ನ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನು ನೀವು ಕಲ್ತ್ರಿ. ಇಂಪ್ಲಿಮೆಂಟೇಷನ್ ಮಾಡಬೇಕಾದ್ರೆ ನೀವು ಡೈರೆಕ್ಟಾಗಿ ಎಕ್ಸ್ಪ್ರೆಷನ್ಸ್ನ ಪ್ರಿಂಟ್ ಸ್ಟೇಟ್ಮೆಂಟಲ್ಲೇ ಬರಿಬೋದು, ಅಥವಾ ನೀವು ಅಸೈನ್ಮೆಂಟ್ ಆಪ್ರೇಟರ್ನ ಯೂಸ್ ಮಾಡಿಕೊಂಡು ಕೂಡ ನೀವು ಎಕ್ಸ್ಪ್ರೆಷನ್ಸ್ನ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನು ನೀವು ತಿಳ್ಕೊಂಡ್ರಿ. ಇನ್ನು ಮುಂಬರುವ ಸೆಷನ್ಸಲ್ಲಿ ಮತ್ತಷ್ಟು ನಾವು ಇದೇ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ, ಆಪ್ರೇಟರ್ ಆ್ಯಂಡ್ ಎಕ್ಸ್ಪ್ರೆಷನ್ ಮೇಲೇ. ಯಾಕೆಂದರೆ ನೀವು ಕಲ್ತಿರೋದು ಬರೀ ಇವಾಗ ಅರ್ಥಮೆಟಿಕ್ ಆಪ್ರೇಟರ್ಸ್ ಮಾತ್ರ. ಆಪ್ರೇಟರ್ಸಲ್ಲಿ ರಿಲೇಷನಲ್ ಆಪ್ರೇಟರ್ಸ್ ಅಥವಾ ಕಂಪ್ಯಾರಿಸನ್ ಆಪ್ರೇಟರ್ಸು ಇದೆ, ಮತ್ತು ಲಾಜಿಕಲ್ ಆಪ್ರೇಟರ್ಸ್ ಕೂಡ ಇದೆ. ಇದುವರ ತನಕ ನೀವು ಅಸೈನ್ಮೆಂಟ್ ಆಪ್ರೇಟರ್ ಅಂದ್ರೇನು ಮತ್ತು ಅರ್ಥಮೆಟಿಕ್ ಆಪ್ರೇಟರ್ ಅಂದ್ರೇನು ಇಷ್ಟನ್ನು ಮಾತ್ರ ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್ ಸೆಷನ್ನಲ್ಲಿ ನಾನು ನಿಮಗೆ ಕಂಪ್ಯಾರಿಸನ್ ಆಪ್ರೇಟರ್ ಬಗ್ಗೆ ಹೇಳ್ಕೊಡ್ತೀನಿ. ಆಮೇಲೆ ಅದಾದಮೇಲೆ ರಿಲೇಷನಲ್ ಆಪ್ರೇಟರ್, ಆಮೇಲೆ ಲಾಜಿಕಲ್ ಆಪ್ರೇಟರ್ ಬಗ್ಗೆ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಆಮೇಲೆ ಎಲ್ಲನೂ ಕಂಬೈನ್ ಮಾಡಿ ಎಕ್ಸ್ಪ್ರೆಷನ್ಸ್ನ ಹೆಂಗೆ ಬಿಲ್ಡ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ಮುಂದಿನ ಸೆಷನ್ನಲ್ಲಿ ಭೇಟಿ ಮಾಡೋಣ.
ತುಂಬ ಧನ್ಯವಾದಗಳು ಈ ಸೆಷನ್ನ ನೋಡಿದ್ದಕ್ಕೆ. ಮುಂದಿನ ಸೆಷನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.